ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋ ದಲಿತರಿಗೆ ನನ್ನ ನೇರವಾದ ಪ್ರಶ್ನೆ. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರಲ್ಲ, ನನ್ನ ಮಾತಲ್ಲಿ ನನ್ನ ವಿಡಿಯೋದಲ್ಲಿ ನಿಮಗೆ ಏನಾದ್ರೂ ಜಾತಿ ನಿಂದನೆ ಮಾಡಿದೀನಿ ಅಂತ ಅನ್ಸಿದ್ರು ಕೂಡ ನನ್ನ ಮೇಲೆ ಓಪನ್ ಆಗಿ ಕೇಸ್ ಹಾಕಿ ಚಾಲೆಂಜ್ ಮಾಡ್ತಾ ಇದೀನಿ. ವಿಡಿಯೋ ಪೂರ್ತಿ ನೋಡಿ, ಅರ್ಥ ಆಯ್ತಾ? ನೀವು ಇನ್ನು ಎಷ್ಟು ವರ್ಷ ಅಂತ ಈ ಕಾಂಗ್ರೆಸ್ನವ್ರನ್ನೇ ನಂಬ್ತೀರಾ ರೀ? ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಸ್ವತಃ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ಳೋದು ಸ್ವತಃ ಆತ್ಮಹತ್ಯೆ ಮಾಡ್ಕೊಂಡಂಗೆ ಅಂತ ಅಂಬೇಡ್ಕರ್ ಅವರು ಹೇಳಿರೋದು, ನಾನಲ್ಲಪ್ಪ. ಅರ್ಥ ಮಾಡ್ಕೊಡ್ರಿ. ನಿಮಗೆ ಈ ವಾಲ್ಮೀಕಿ ಸಮುದಾಯ ಸ್ವಂತ ನಿಮ್ಮ ಸಮುದಾಯ ರೀ. ವಾಲ್ಮೀಕಿ ಹಗರಣ ಆಗಿರೋದಂತೂ ಸತ್ಯ. ಸ್ವತಃ ಪಿ ಚಂದ್ರಶೇಖರ್ ಅನ್ನೋರು ನಿಗಮದ ಅಧ್ಯಕ್ಷರಾಗಿದ್ರಲ್ವಾ, 5 ಪುಟಗಳ ಡೆತ್ ನೋಟ್ ಬರೋದು ಸೂಸೈಡ್ ಮಾಡ್ಕೊಂಡ್ರು. ಅವ್ರು ತಪ್ಪಿಲ್ಲ ಆದ್ರೂ ಕೂಡ ಅವತ್ತು ಬುಡಕಟ್ಟು ಕಲ್ಯಾಣದ ಸಚಿವರು ಯಾರಾಗಿದ್ರು? ಬಿ ನಾಗೇಂದ್ರ ಇದ್ರು. ಇದೇ ಸಿದ್ದರಾಮಯ್ಯನವರು ಸದನದಲ್ಲಿ ಹೇಳಿಕೆ ಕೊಟ್ರಲ್ಲಪ್ಪ, 187 ಕೋಟಿ ಅಲ್ಲ 87 ಕೋಟಿ ಯೂನಿಯನ್ ಬ್ಯಾಂಕ್ ಇಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದು ಅಂತ. ಅವತ್ತು ಜೈಲಿಗೆ ಹೋಗಿ ಜಾಮೀನ್ ಮೇಲೆ ಹೊರಗಡೆ ಇದಾರಲ್ವಾ, ಯಾಕೆ ಬಿ ನಾಗೇಂದ್ರ ಅವ್ರನ್ನ ಮತ್ತೆ ಸಚಿವರನ್ನಾಗಿ ಮಾಡ್ತಾ ಇದ್ದೀರಾ? ಈ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋ ದಲಿತರಿಗೆ ಮತ್ತೆ ಅವ್ರು ಇವತ್ತು ಬಳ್ಳಾರಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ದಲಿತೆಲ್ಲ ಸೇರಿ. ಅಲ್ಲ ರೀ, ನಿಮ್ಮ ಸಮುದಾಯದ ಒಂದು ದೊಡ್ಡ ಹಗರಣ ಆಗಿದೆ 87 ಕೋಟಿ. ನಿಮ್ಗೆ ಇನ್ನೂ ಬುದ್ಧಿ ಬರ್ತಾ ಇಲ್ವಾ? ಈಗಲೂ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಅಲ್ಲ, ನಿಮ್ಗೆ ಹೇಳ್ತಾ ಇದೀನಿ ಕೇಳಿ. ಹಿಂದೆ 1950